ಹಾಯ್ ನಮಸ್ತೆ. 4 ಮಂತ್ಸ್ ಬ್ಯಾಕು ರಾಮಾಯಣ ಟೀಸರ್ ಬಂದಿತ್ತು. ಆ ಟೀಸರ್ ಬಂದಾದ್ಮೇಲೆ ಅದ್ರ ವಿಜುವಲ್ ಎಫೆಕ್ಟ್ಸ್ಗಳನ್ನ ನೋಡಿ ಜನ ತುಂಬಾನೇ ಚರ್ಚೆ ಮಾಡಿದ್ರು. ಅದ್ರ ಲೊಕೇಶನ್ಸ್ ರಿಯಲ್ ಆಗಿಲ್ಲ, VFX ಚೆನ್ನಾಗಿಲ್ಲ, CGI ಚೆನ್ನಾಗಿಲ್ಲ, ಕಲರ್ ಗ್ರೇಡಿಂಗ್ ಚೆನ್ನಾಗಿಲ್ಲ, ಇದೇ ತರ ತುಂಬಾನೇ ಮಾತಾಡಿದ್ರು. ಬಟ್ ಇವಾಗ ಟ್ರೈಲರ್ ಬಂದಿದೆ. ಓವರ್ ಆಲ್ ಟ್ರೈಲರು ಮತ್ತೆ ಹಳೆ ಟೀಸರು ಎರಡು ಕಂಪೇರ್ ಮಾಡಿ ನೋಡೋಣ. ನಿಮ್ಗೆ ಹೆಂಗ ಅನ್ನಿಸ್ತು ಅನ್ನೋದು ಕಮೆಂಟ್ ಹಾಕಿ. ನಾನು ಇದೆರಡು ಪಕ್ಕ ಇಟ್ಟು ನೋಡಿದಾಗ ಏನೋ ಡಿಫ್ರೆನ್ಸ್ ಇದೆಯಲ್ಲ ಅನ್ನಿಸ್ತು. ಸೊ ನಾನೇನು ಮಾಡಿದೆ ಅಂದರೆ ಪಬ್ಲಿಕ್ಲಿ ಅವೈಲಬಲ್ ಇರೋ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿ ನಾನು ಎಡಿಟಿಂಗ್ ಸಾಫ್ಟ್ವೇರ್ನ ಹಾಕ್ಕೊಂಡು ಲೈಕ್ ಫ್ರೇಮ್ ಬೈ ಫ್ರೇಮ್ ಚೆಕ್ ಮಾಡಿದೆ. ನಾನು ಇದೆ ತುಂಬಾ ಡಿಫ್ರೆನ್ಸ್ ಇದೆ, ತುಂಬ ಚೇಂಜಸ್ ಕೂಡ ಮಾಡಿದ್ದಾರೆ. ಫ್ಯೂ ಮಂತ್ಸ್ ಬ್ಯಾಕ್ ಯೂಟ್ಯೂಬರ್ಸ್ಗೆಲ್ಲ ಕರೆಸಿ ಅವ್ರ ರಿವ್ಯೂಸ್ ಎಲ್ಲ ತೊಗೊಂಡು ಆಚೆ ಜನ ಏನು ಮಾತಾಡ್ತಾ ಇದ್ದಾರೆ, ಅವ್ರ ರೆಸ್ಪಾನ್ಸ್ ಹೆಂಗಿದೆ ಅಂತ ತಿಳ್ಕೊಂಡು ಅವ್ರದ್ದು ಫೀಡ್ಬ್ಯಾಕ್ ತೊಗೊಂಡು ದೇ ಹ್ಯಾವ್ ಚೇಂಜ್ ಸರ್ಟನ್ ಥಿಂಗ್ಸ್. ಸೊ ಅದೇನು ಚೇಂಜಸ್ ಮಾಡಿದ್ದಾರೆ ಅನ್ನೋದು ಈ ವಿಡಿಯೋಲಿ ನೋಡೋಣ. ನೀವು ಟ್ರೈಲರ್ ನೋಡಿದಾಗ ತುಂಬ ಫಾಸ್ಟ್ ಫೇಸಲ್ಲಿ ಮೂವ್ ಆಗುತ್ತೆ ಅನ್ಸುತ್ತೆ. ಯಾ ದಟ್ಸ್ ಟ್ರೂ. ಏನಕ್ಕೆ ಶಾರ್ಟ್ಸ್ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದಾರೆ, ಸೊ ಅದಕ್ಕೆ ಫಾಸ್ಟ್ ಫೇಸಲ್ಲಿ ಮೂವ್ ಆಗುತ್ತೆ. ಇವ್ರದ್ದು 4 ಮಂತ್ಸ್ ಬ್ಯಾಕ್ ಟೀಸರ್ ಏನು ಬಂದಿತ್ತು ಅದನ್ನು ನೋಡಿದಾಗ ಅದ್ರಲ್ಲಿ ಕ್ವಾಂಟಿಟಿ ತುಂಬ ಕಮ್ಮಿ ಇತ್ತು, ಬಟ್ ಡ್ಯೂರೇಷನ್ ಜಾಸ್ತಿ ಇತ್ತು. ಸೊ ಅದಕ್ಕೆ ಅದು ಸ್ಲೋ ಫೇಸಲ್ಲಿ ಮೂವ್ ಆಗುತ್ತೆ. ಇನ್ನು ಈ ಟ್ರೈಲರ್ ನೀವು ನೋಡಿದ್ರೆ ಇನ್ನೂ ಪಾಲಿಶ್ ಆಗುತ್ತೆ ಅನ್ಕೋತೀನಿ ನಾನು. ತುಂಬಾನೇ ಇದೆ ಚೇಂಜಸ್ ಆಗಬೇಕಾಗಿರೋದು. ಇನ್ನು CGI VFX ವರ್ಕಿಂಗ್ ಪ್ರೋಗ್ರೆಸ್ ಅಲ್ಲಿ ಇದೆ ಅನ್ಕೋತೀನಿ. ರಾಕ್ಷಸ ಸೀನ್ಗಳು, ಆ ಕುಂಭಕರ್ಣ ಸೀನ್ ಬಂದಾಗೆಲ್ಲ ಇನ್ನೂ ಅಲ್ಲೆಲ್ಲ ಸ್ವಲ್ಪ VFX ವರ್ಕ್ ನಡಿಬೇಕು. ಅಂಡ್ ಅನಿಮಲ್ಸ್, ಎಸ್ಪೆಷಲಿ ಈ ಅನಿಮಲ್ಸ್ಗಳು ಬಂದಾಗಂತೂ ಗೇಮಿಂಗ್ ಅನ್ಸುತ್ತೆ ಅದು ನೋಡಿದಾಗ. ಸೊ ಈ ಅನಿಮಲ್ಸ್ ಮತ್ತು ಬೀಸ್ಟ್ಗಳೆಲ್ಲ ಬಂದಾಗ, ಈ ರಾಕ್ಷಸರು ಬಂದಾಗ ತುಂಬಾ VFX ಇನ್ನೂ ಪಾಲಿಶ್ ಆಗಬೇಕು. ಅಂಡ್ ಟೀಮ್ ಮಾಡ್ತಾರೆ ಅಂತ ಅನ್ಕೊಂಡು ಏನೇನು 3 ತಿಂಗಳಿದ್ದಾರೆ ಫಿಲಮ್ ರಿಲೀಸ್ ಆಗಕ್ಕೆ. ಸೊ ಲೆಟ್ಸ್ ಸಿ, ಅಕ್ಕಪಕ್ಕ ಇಟ್ಟು ಟೀಸರು ಮತ್ತೆ ಟ್ರೈಲರು ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ನೋಡೋಣ. ಫಸ್ಟ್ ರಾಮಾಯಣ ಗ್ಲಿಮ್ಸ್ ಏನೋ ಬಿಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಬ್ರಹ್ಮ ವಿಷ್ಣು ಮಹೇಶ್ವರ ತೋರಿಸ್ತಾರಲ್ಲ ಆ ವಿಡಿಯೋ. ಅದರಲ್ಲಿ ಲಾಸ್ಟ್ ಅಲ್ಲಿ ಬಂದಾಗ ರಾವಣಂದು ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದಾರೆ. ಸೊ ರಾವಣ ತಪಸ್ ಮುಗಿಸ್ಕೊಂಡು ಅದೇ ಹಳೆ ಬಟ್ಟೆ ಮುಖ ಕವರ್ ಮಾಡ್ಕೊಂಡ್ ಬರ್ತಾನೆ. ಸೊ ನೀವು ನೋಡಿದ್ರೆ ಆ ಬಟ್ಟೆ ಮತ್ತೆ ಈ ಬಟ್ಟೆ ಇವಾಗ ಟ್ರೈಲರ್ ಅಲ್ಲಿ ಇರೋದು ಸ್ವಲ್ಪ ಬ್ರೌನಿಶ್ ಇದೆ, ಚಾಕ್ಲೇಟ್ ಬ್ರೌನ್ ಇದೆ. ನೀವು ಅದೇ ಹಳೇದ್ ನೋಡಿದ್ರೆ ಸ್ವಲ್ಪ ಗ್ರೇ ಟಿಂಟ್ ಅಲ್ಲಿ ಇದೆ ಅದು. ಸೊ ಲೈಟಿಂಗ್ಸ್ ಚೇಂಜ್ ಆಗಿದೆಯಾ, ಕಲರ್ ಗ್ರೇಡ್ ಅಲ್ಲಿ ಏನಾದ್ರು ಚೇಂಜ್ ಮಾಡಿಯಾರ, ನೀವು ಇಲ್ಲೇನ್ ನೋಡ್ತಾ ಇರ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ. ಅಂಡ್ ರಾವಣ ಬರ್ಬೇಕಾದ್ರೆ ಹಿಂದೆ ಟೀಸರ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಫುಲ್ಲು ಬ್ಲ್ಯಾಕ್ ಇರುತ್ತೆ, ಏನೂ ಕಾಣಿಸಲ್ಲ. ಸೊ ಇವಾಗ ಟ್ರೈಲರ್ ಅಲ್ಲಿ ರಾವಣ ಬರ್ಬೇಕಾದ್ರೆ ಹಿಂದೆ ಸಿಡ್ಲಾಗ್ಲಿ ಕಲ್ಲಾಗ್ಲಿ ಎಲ್ಲ ಕಾಣಿಸ್ತಿದೆ. ಬಟ್ಟೆ ಡೀಟೇಲ್ಸ್ ನೋಡ್ಬೋದು, ಅದ್ರ ಸ್ವಲ್ಪ ಬಟ್ಟೆ ಬ್ಲರ್ರಿ ಇದೆ, ಇದರಲ್ಲಿ ಸ್ವಲ್ಪ ಡೀಟೇಲ್ ಜಾಸ್ತಿ ಬಟ್ಟೆ ಎದ್ದು ಕಾಣಿಸುತ್ತೆ. ಸೊ ಯು ಕ್ಯಾನ್ ವಾಚ್ ದ ಡಿಫ್ರೆನ್ಸ್, ತುಂಬಾ ಚೇಂಜಸ್ ಇದೆ ಇಲ್ಲಿ. ಅಂಡ್ ಇನ್ನೊಂದೇನಂದ್ರೆ ಆ ಬಟ್ಟೆ ಕೂಡ ನೋಡ್ಬೋದು ಆ ಸ್ಟಾರ್ಟಿಂಗ್ ಟೀಸರ್ ಅಲ್ಲಿ. ಸೊ ನೀವು ಹಳೇದ್ ನೋಡಿದ್ರೆ ಬಟ್ಟೆ ಆ ಗಾಳಿಗೆ ಅಷ್ಟು ರೆಸ್ಪಾನ್ಸ್ ಮಾಡ್ತಿಲ್ಲ. ಸೊ ಇವಾಗ ಟ್ರೈಲರ್ ಏನ್ ಬಂದಿದೆ ಅದ್ರಲ್ಲಿ ನೋಡಿದಾಗ ಬಟ್ಟೆ ತುಂಬಾ ರೆಸ್ಪಾನ್ಸ್ ಮಾಡ್ತಿದೆ ಗಾಳಿಗೆ. ದೆನ್ ನೆಕ್ಸ್ಟ್ ಶಾರ್ಟ್ ಹೋಗೋಣ. ಈ ಕಣ್ ಶಾರ್ಟ್ ಕೂಡ ನೋಡ್ಬೋದು. ಟೀಸರ್ ಅಲ್ಲಿ ಇರೋದು ಸ್ವಲ್ಪ ಕ್ಲಾರಿಟಿ ಇಲ್ಲ, ಸ್ವಲ್ಪ ಬ್ಲರಿಶ್ ಅನ್ಸುತ್ತೆ, ಡೀಟೇಲ್ ಇಲ್ಲ ಅಷ್ಟೊಂದು. ಬಟ್ ಇವಾಗ ಏನ್ ಬಿಟ್ಟಿದ್ದಾರೆ ಟ್ರೈಲರ್ ಅಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ಅದಕ್ಕೆ. ಸೊ ನೀವು ಎರಡು ಅಕ್ಕಪಕ್ಕ ಇಟ್ಟು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಡಿಫ್ರೆನ್ಸ್ ಎಷ್ಟೆಷ್ಟಿದೆ ಅಂತ ಟ್ರೈಲರ್ಗೂ ಟೀಸರ್ಗೂ. ನೆಕ್ಸ್ಟ್ ತುಂಬಾ ಮೇಜರ್ ಶಾರ್ಟ್ ರಾವಣ ನಡ್ಕೊಂಡ್ ಬರೋದು, ಇದ್ರಲ್ಲಿ ತುಂಬಾನೇ ಚೇಂಜಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಈ ಮೇಜರ್ ಶಾರ್ಟ್ ಅಲ್ಲಿ ರಾವಣ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಹಳೆ ಟೀಸರ್ ಅಲ್ಲಿ ಪುಷ್ಪಕ ವಿಮಾನ ಇತ್ತು, ಬಟ್ ಈಗ ಟ್ರೈಲರ್ ಏನ್ ಬಿಟ್ಟಿದ್ದಾರೆ ಅದರಲ್ಲಿ ಟೋಟಲಿ ಇಲ್ವೇ ಇಲ್ಲ. ಸೊ ನೀವೇ ನೋಡ್ತಾ ಇರೋ ಚೇಂಜಸ್. ಮತ್ತೆ ಹಳೆ ಟೀಸರ್ ಅಲ್ಲಿ ಲೈಕ್ ಸನ್ ರೈಸ್ ಇಲ್ಲ ಸನ್ಸೆಟ್, ಗೋಲ್ಡನ್ ಅವರ್ಸ್ ಅಂತೀವಿ, ಸೊ ಆ ಟೈಮ್ ಅಲ್ಲಿ ತೆಗ್ದಿರೋ ಶಾರ್ಟ್ ತರ ಕಾಣಿಸುತ್ತೆ. ಬಟ್ ಇವಾಗ ಟೋಟಲಿ ಬ್ಲೂ ಸ್ಕೈ ಮಾಡ್ಬಿಟ್ಟಿದ್ದಾರೆ, ತುಂಬಾ ಚೇಂಜಸ್ ಕಾಣಿಸ್ತಿದೆ. ಹಳೆದ್ರಲ್ಲಿ ಪುಷ್ಪಕ ವಿಮಾನ ಇದೆ, ಇದರಲ್ಲಿ ಇಲ್ವೇ ಇಲ್ಲ. ಅಂಡ್ ನೀವು ಗಮನ ಇಟ್ಟು ನೋಡಿದ್ರೆ ಎರಡು ಶಾರ್ಟ್ ಅಕ್ಕಪಕ್ಕ ಇಟ್ಟು ಸೇಮ್ ಶಾರ್ಟ್, ಏನು ಚೇಂಜಸ್ ಇಲ್ಲ. ಇದು ಬೇರೆ ಬೇರೆ ಟೈಮಲ್ಲಿ ನಡೆಯೋ ಶಾರ್ಟ್ ಅಥವಾ ಒಂದೇ ಶಾರ್ಟ್ ಚೇಂಜ್ ಮಾಡಿದ್ದಾರೆ ಇವರು. ಲೈಕ್ ನೋಡ್ಬೇಕಾಗತ್ತೆ. ನನ್ಗೆ ಗೊತ್ತಿರಂಗೆ ಇದೆರಡು ಒಂದೇ ಶಾರ್ಟ್, ದೇ ಹ್ಯಾವ್ ಜಸ್ಟ್ ಚೇಂಜ್ ದ ಬ್ಯಾಕ್ ಗ್ರೌಂಡ್ ಅನ್ಸುತ್ತೆ. ಎರಡೆರಡು ಶಾರ್ಟ್ ಇರಂಗಿಲ್ಲ, ಇದು ಡಬಲ್ ಶಾರ್ಟ್ ಆಗಿರಕ್ಕಾಗಲ್ಲ, ಇದೆರಡು ಒಂದೇ ಶಾರ್ಟೇ. ಅಂಡ್ ನೀವು ತುಂಬಾ ಕೇರ್ಫುಲ್ ಆಗಿ ನೋಡಿದ್ರೆ ಇಲ್ಲಿ ರಾವಣ ಒಬ್ಬನ್ನ ಬಿಟ್ಟು ಮಿಕ್ಕಿದ ಸರೌಂಡಿಂಗ್ಸ್ ಏನೇನಿದೆ ಎಲ್ಲ ಚೇಂಜ್ ಆಗಿದೆ. ಆ ರೈಲಿಂಗ್ಸ್ ಇರ್ಬೋದು, ಅಲ್ಲಿ ಏನ್ ಬಿದ್ದಿದೆ ರೈಲಿಂಗ್ಸ್ ಮುರ್ದಿ, ಅದು ಕೂಡ ಚೇಂಜ್ ಆಗಿದೆ. ರಾವಣ ಒಬ್ನೇ ಇಲ್ಲಿ ದ ಸೇಮ್. ನೀವು ಆ ಕಡೆ ಈ ಕಡೆ ನೋಡಿ ರಾವಣ ಮಾತ್ರ ಸಿಗ್ನಿಫಿಕೆಂಟ್ ಅದೇ ಇದೆ, ಬಟ್ ಸರೌಂಡಿಂಗ್ಸ್ ಬ್ಯಾಕ್ ಗ್ರೌಂಡ್ ಏನೇನಿದೆ ಎಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ. ಅಂಡ್ ನಿಮಗ್ ಗೊತ್ತಿರ್ಲಿ, ಪ್ರಮೋಷನಲ್ ಮೆಟೀರಿಯಲ್ಸ್ ತೋರ್ಸೋದಿಕ್ಕೆ ಮಾರ್ವಲ್ಸ್ ಅವ್ರು ಕೂಡ ಇದೇ ತರ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ನೀವು ಟೀಸರ್ ಅಲ್ಲಿ ಏನ್ ಕ್ಲಿಪ್ ನೋಡಿರಾ, ಈ ಪುಷ್ಪಕ ವಿಮಾನ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗುತ್ತೆ ಸೀನು. ಸೊ ಅದನ್ನ ಇವ್ರು ಇಲ್ಲಿ ತಗೊಂಡ್ಬಂದು ತೋರ್ಸಿಯಾರ ಟು ಪ್ರಮೋಟ್ ಇಟ್, ಗೊತ್ತಿಲ್ಲ. ಯೂಶಲಿ ಮಾರ್ವಲ್ಸ್ ತುಂಬಾ
ತುಂಬಾನೇ ಮಾಡ್ತಾರೆ ಇದು. ಸೊ ಇವರು ಅದನ್ನೇ ಮಾಡಿರ್ಬೋದು. ನನ್ನ ಪ್ರಕಾರ ಇದೆರಡು ಒಂದೇ ಶಾರ್ಟ್ ಅನ್ನಿಸ್ತಿದೆ ಸದ್ಯಕ್ಕೆ. ಮೂವಿ ಬಂದಾಗೆ ಗೊತ್ತಾಗುತ್ತೆ ಏನು ಅಂತ. ಎರಡರದು ಫೂಟೇಜ್ ಕಟ್ ಮಾಡಿ ಎರಡು ಅಲೈನ್ ಮಾಡಿ ಪರ್ಫೆಕ್ಟ್ ಆಗಿ ಫ್ರೇಮ್ ಬೈ ಫ್ರೇಮ್ ಇಟ್ಟು ನಿಮಗೆ ತೋರಿಸ್ತಾ ಇದೀನಿ. ಸೊ ನೀವು ಡಿಫ್ರೆನ್ಸ್ ನೋಡ್ಬೋದು ಟ್ರೈಲರ್ಗೆ ಮತ್ತೆ ಟೀಸರ್ಗೆ ಎಷ್ಟು ಚೇಂಜಸ್ ಮಾಡಿದ್ದಾರೆ ಅಂತ. ಆ ರಾವಣನ್ ಬಟ್ಟೆ ನೋಡಿದಾಗ ಇಟ್ಸ್ ಮೂವಿಂಗ್ ಸೇಮ್, ಆ ಗಾಳಿಗೆ ಸೇಮ್ ಹಂಗೆ ಮೂವ್ ಆಗ್ತಿದೆ. ಬಟ್ ಆ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ ಪುಷ್ಪಕ ವಿಮಾನ ಇದೆ, ಅದ್ರಲ್ಲಿ ಇಲ್ಲ, ಫುಲ್ ಬ್ಲೂ ಸ್ಕೈ ಇದೆ. ಅಂಡ್ ಕಲರ್ ಗ್ರೇಡಿಂಗ್ ಅದ್ರಲ್ಲಿ ಈ ಗೋಲ್ಡನ್ ಅವರ್ಸ್ ಅಲ್ಲಿ ಏನು ಇರುತ್ತೆ ಸನ್ಲೈಟ್ ಅದನ್ನೇ ತುಂಬಾ ತೋರಿಸಿದ್ರು. ಬಟ್ ಇಲ್ಲಿ ಆ ಟಿಂಟ್ ಕಮ್ಮಿ ಮಾಡಿದ್ದಾರೆ, ಆತರ ಇಲ್ಲ, ಬ್ಲೂ ಸ್ಕೈಸ್ ತೋರಿಸಿದ್ದಾರೆ ವಿಚ್ ಇಸ್ ಬೆಟರ್. ಅಂಡ್ ಜನ ತುಂಬಾನೇ ಕಂಪ್ಲೇಂಟ್ ಮಾಡ್ತಿದ್ರು ಇದ್ರ ಬಗ್ಗೆ, ಏನಕ್ಕೆ ಹಿಂಗ್ ತೋರಿಸಿದ್ದಾರೆ ಅಂತ. ನೀವು ಇಲ್ಲಿ ನೋಡಿದ್ರೆ ರಾವಣಂದು ಮೂವ್ಮೆಂಟ್ಸ್ ಕೂಡ ಚೇಂಜಸ್ ಇಲ್ಲ, ಸೇಮ್ ಇದೆ ಮೂವ್ಮೆಂಟ್ಸ್. ಜಸ್ಟ್ ಆ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನ ಚೇಂಜ್ ಮಾಡಿದ್ದಾರೆ. ಮೂವಿಯಲ್ಲಿ ನೀವು ಈ ಸೆಕೆಂಡ್ ಶಾಟ್ ಈ ಟ್ರೈಲರ್ ಅಲ್ಲಿ ಏನ್ ನೋಡಿದ್ರಿ ಆ ಶಾಟ್ ಇರುತ್ತೆ, ಈ ಫಸ್ಟ್ ಶಾಟ್ ಇರಲ್ಲ. ಇವ್ರು ಈ ತರ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಯೂಶಲಿ ನೀವು ಟೀಸರ್ ನೋಡಿದಾಗ ಫಸ್ಟ್ ರಾವಣ ಬ್ಯಾಕ್ ಶಾಟ್ ತೋರಿಸಿ ಮುಂದೆ ಪುಷ್ಪಕ ವಿಮಾನ ತಿರುಗ್ತಾ ಇರುತ್ತೆ, ಅದ್ರ ನೆಕ್ಸ್ಟ್ ಶಾಟ್ ಬಂದು ಮತ್ತೆ ಪುಷ್ಪಕ ವಿಮಾನ ಹೋಗ್ತಾ ಇರುತ್ತೆ. ಸೊ ಆ ಮುಂಚೆ ಏನು ಪುಷ್ಪಕ ವಿಮಾನ ಏನು ಹೋಗ್ತಿರುತ್ತೆ ಆಕಾಶದಲ್ಲಿ ಆ ಶಾಟ್ ಕನೆಕ್ಟ್ ಮಾಡಕ್ಕೆ ಈ ಶಾಟ್ ಅಲ್ಲೇ ಇವರು ರಾವಣನ್ ಬ್ಯಾಕ್ ಶಾಟ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಿರಬಹುದು. ಇಲ್ಲ ಸೈಜ್ ಏನು ಪುಷ್ಪಕ ವಿಮಾನ ರಿಯಲ್ ಸೈಜ್ ಇಷ್ಟು ದೊಡ್ಡದಿದೆ ಅಂತ ತೋರ್ಸಕ್ಕೆ ರಾವಣನ್ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಿರ್ಬೋದು. ಬಟ್ ಈ ತರ ಇದು ಪ್ರಮೋಷನಲ್ ಸ್ಟ್ರಾಟಜಿ, ಇದು ಮಾರ್ವಲ್ ತುಂಬಾನೇ ಮಾಡ್ತಾರೆ ಅಂತ ಹೇಳಿದೆ. ಸೊ ಇವರು ಅದನ್ನೇ ಮಾಡ್ಯಾರ. ಬಟ್ ಇಟ್ಸ್ ಗುಡ್. ಅಂಡ್ ಐಸ್ ಅಲ್ಲಿ ಬ್ಯಾಟಲ್ ನಡೆಯೋ ಸೀಕ್ವೆನ್ಸ್ ಏನಿದೆ ಅದನ್ನ ನೋಡಿದ್ರೆ ಟೀಸರ್ ಶಾಟ್ ಆ ಓಪನಿಂಗ್ ಶಾಟ್ ಏನ್ ಬರುತ್ತೆ ಅದ್ರಲ್ಲಿ ಸ್ವಲ್ಪ ಬ್ಲೂ ಟಿಂಟ್ ಇದೆ. ನೀವು ಅದನ್ನೇ ಟ್ರೈಲರ್ ಅಲ್ಲಿ ನೋಡಿದ್ರೆ ಇದ್ರಲ್ಲಿ ಫುಲ್ ವೈಟ್ ಮಾಡಿದ್ದಾರೆ, ತುಂಬಾ ಚೇಂಜಸ್ ಇದೆ. ಸೊ ನೀವು ಏರಿಯಲ್ ಶಾಟ್ಸ್ ಅಲ್ಲೂ ನೋಡ್ಬೋದು, ಮತ್ತೆ ಸ್ಮೋಕ್ ನೋಡ್ಬೋದು, ಅದ್ರಲ್ಲಿ ತುಂಬಾನೇ ಸ್ಮೋಕ್ ಇತ್ತು, ಇದ್ರಲ್ಲಿ ಸ್ಮೋಕ್ ಕಮ್ಮಿ ಮಾಡ್ಯಾರ. ಇದೆರಡು ಒಂದೇ ಫೈಟಾ ಅಥವಾ ಬೇರೆ ಬೇರೆ ಫೈಟಾ ನನಗೆ ಗೊತ್ತಿರಂಗೆ ಐಸ್ ಫೈಟ್ ಸೀಕ್ವೆನ್ಸ್ ಒಂದೇ ಸತಿ ಅನ್ಸುತ್ತೆ ಬರೋದು. ರಾವಣ ಇಂದ್ರಲೋಕ ಮೇಲೆ ಹೋಗಿ ಏನ್ ಅಟ್ಯಾಕ್ ಮಾಡ್ತಾನೆ, ಸೊ ಆ ಸೀಕ್ವೆನ್ಸ್ ಅನ್ಕೋತೀನಿ. ಟೀಸರ್ ಅಲ್ಲಿ ಏನಿದೆ ಅದು ಸ್ವಲ್ಪ ಬ್ಲೂ ಟಿಂಟ್ ಅಲ್ಲಿ ಇದೆ. ಅಂಡ್ ಟ್ರೈಲರ್ ಅಲ್ಲಿ ಏನ್ ಬಿಟ್ಟಿದ್ದಾರೆ ಅದು ಸ್ವಲ್ಪ ವೈಟ್ ಟಿಂಟ್ ಅಲ್ಲಿ ಇದೆ. ತುಂಬಾ ಚೇಂಜಸ್ ಮಾಡ್ಯಾರ ಕೂಡ ಕಲರ್ ಗ್ರೇಡ್ ಅಲ್ಲಿ. ಅದರಲ್ಲಿ ಒಬ್ಬ ಮನುಷ್ಯ ಅನ್ಸುತ್ತೆ ಬಂದ್ ಬೀಳ್ತಾನೆ, ಅಂಡ್ ಇದರಲ್ಲಿ ಆನೆ ಬಂದ್ ಬೀಳುತ್ತೆ. ಸ್ನೋ ಫ್ಲಾಶ್ ಆಗೋದೇನಿದೆ ಅದ್ರಲ್ಲೂ ನೀವು ನೋಡ್ತಾ ಇರ ತುಂಬಾ ಡಿಫ್ರೆನ್ಸ್ ಇದೆ. ಸ್ವಲ್ಪ ಬ್ಲೂ ಟಿಂಟ್ ಇದೆ, ಇದು ಸ್ವಲ್ಪ ವೈಟ್ ಟಿಂಟ್ ಇದೆ. ಅಂಡ್ ಸಿ ದ ಬ್ಯಾಕ್ ಗ್ರೌಂಡ್ ನೀವು ಆ ಮೌಂಟೇನ್ಸ್ ನೋಡ್ಬೋದು, ಅಲ್ಲಿ ತುಂಬಾನೇ ಬ್ಲೂ ಕಾಣಿಸ್ತಿದೆ ಮೌಂಟೇನ್ಸ್. ಅಂಡ್ ಏರಿಯಲ್ ಶಾಟ್ ಅಲ್ಲಿ ನೋಡ್ಬೋದು ನೀವು, ಎರಡು ಏರಿಯಲ್ ಶಾಟ್ ಪಕ್ಕ ಇಟ್ಟಾಗೂ ನೋಡ್ಬೋದು ಡಿಫ್ರೆನ್ಸ್ ಎಷ್ಟಿದೆ ಅನ್ನೋದು. ನೆಕ್ಸ್ಟ್ ರಾಮಂದು ಐಕಾನಿಕ್ ಶಾಟ್ ಇತ್ತು, ಸಿಲುವೆಟ್ ಶಾಟ್. ನೀವು ನೋಡ್ಬೋದು ಎಷ್ಟು ಚೇಂಜಸ್ ಇದೆ ಅಂತ. ಟೀಸರ್ ಅಲ್ಲಿ ತುಂಬಾ ಡಾರ್ಕ್ ಇದೆ ಆರೆಂಜ್ ಬ್ಯಾಕ್ ಗ್ರೌಂಡ್ ಅಲ್ಲಿ, ಬಟ್ ಇದಕ್ ಬಂದಾಗ ಸ್ವಲ್ಪ ಪಿಂಕಿಶ್ ಮೆಜೆಂಟಾ ಟೈಪ್ ಕಲರ್ ಆಡ್ ಮಾಡಿದ್ದಾರೆ. ಬಟ್ ಕ್ಲೌಡ್ ಫಾರ್ಮೇಶನ್ ಏನ್ ನೋಡ್ತಾ ಇರ ನೀವು ನೋಡ್ಬೋದು ಎರಡರಲ್ಲೂ ಸೇಮ್ ಇದೆ, ಕ್ಲೌಡ್ ಏನು ಚೇಂಜಸ್ ಇಲ್ಲ. ಬಟ್ ಕಲರ್ ಗ್ರೇಡ್ ಅಂತ ಬಂದಾಗ ಟೀಸರ್ ಅಲ್ಲಿ ಏನ್ ಬಿಟ್ಟಿದ್ರು ಇದ್ರಲ್ಲಿ ತುಂಬಾ ಆರೆಂಜ್ ಇದೆ, ಇದರಲ್ಲಿ ಸ್ವಲ್ಪ ಪಿಂಕ್ ಮೆಜೆಂಟಾ ಕಲರ್ ಆಡ್ ಮಾಡಿದ್ದಾರೆ ಟ್ರೈಲರ್ ಅಲ್ಲಿ. ಐ ಥಿಂಕ್ ಇದೆರಡು ಒಂದೇ ಶಾಟ್ ಒಂದೇ ಕಡೆ ಬರುತ್ತೆ. ಅಂಡ್ ನೆಕ್ಸ್ಟ್ ಶಾಟ್ ನೀವ್ ಏನ್ ನೋಡ್ತಾ ಇರಾ ರಾಮ ಬರೋದು ಫಸ್ಟ್ ಟೀಸರ್ ಅಲ್ಲಿ ನೋಡಿದಾಗ ನನ್ಗಿದು ರಾಮನ್ ಸ್ಕಿನ್ ಮೇಲೆ ಮತ್ತೆ ಬಟ್ಟೆ ಏನೋ ಗ್ರೀನ್ ಇದೆಯಲ್ಲ ಅನ್ನಿಸ್ತು. ಬಟ್ ಇವಾಗ ಟ್ರೈಲರ್ ಅಲ್ಲಿ ಬಿಟ್ಟಾಗ ದೇ ಹ್ಯಾವ್ ಚೇಂಜ್ಡ್, ಆ ಗ್ರೀನ್ ಕಲರ್ ಇಲ್ಲ, ಸ್ಕಿನ್ ಟೋನ್ ನಿಜ ಚೆನ್ನಾಗಿ ಕಾಣಿಸ್ತಿದೆ ಟ್ರೈಲರ್ ಅಲ್ಲಿ ಬಿಟ್ಟಿರೋದು. ಮತ್ತೆ ಇವರು ಫೋಕಲ್ ಲೆಂತ್ ಏನೋ ಚೇಂಜ್ ಮಾಡಿದ್ರ ಅಂತ ಲೆನ್ಸ್ ಚೇಂಜ್ ಮಾಡಿದ್ದಾರೆ. 50mm ಅಲ್ಲಿ ತೆಗ್ದಿದ್ ಶಾರ್ಟ್ ಟೀಸರ್ ಅಲ್ಲಿ ಇತ್ತು. ಸೊ ಇವರು ಇನ್ನೂ ಸ್ವಲ್ಪ ಕ್ಲೋಸ್ ಅಪ್ ಹೋಗಿದ್ದಾರೆ. ನೀವು ಟ್ರೈಲರ್ ಶಾಟ್ ನೋಡಿದ್ರೆ 25mm 35mm ಹಾಕೊಂಡು ಶೂಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಇಲ್ಲ ಟೋಟ್ಲಿ ಶಾರ್ಟ್ ಚೇಂಜ್ ಮಾಡ್ಬಿಟ್ರೆ ಬೇರೆ ಲೈಕ್ ಒಂದು ಸೀನ್ ಅಂತ ಬಂದಾಗ ತುಂಬಾ ಶಾರ್ಟ್ಸ್ ತೆಗ್ದಿರ್ತಾರ ಅವರು. ಸೊ ಆ ಶಾರ್ಟ್ ಎತ್ತಿ ಇದು ಬೇರೆ ಶಾರ್ಟ್ ಹಾಕಿದ್ರ ಇಲ್ಲಿ ಅಂತ ನನ್ಗೆ, ಬಟ್ ಐ ಡೋಂಟ್ ನೋ. ಬಟ್ ಆ ಗ್ರೀನ್ ಟಿಂಟ್ ತರ ಸ್ಕಿನ್ ಟೋನ್ ಮೇಲೆ ಏನ್ ಕಾಣಿಸ್ತಿತ್ತು ಅದು ಟೋಟಲಿ ಇಲ್ಲ, ಎರೇಸ್ ಮಾಡಿದ್ದಾರೆ. ನೀವು ಈ ಅಯೋಧ್ಯೆ ಅರಮನೆ ಒಳಗಿರೋದು ಸೀನ್ ಏನ್ ನೋಡ್ತಾ ಇರಾ ಟೀಸರ್ ಅಲ್ಲಿ ಸ್ವಲ್ಪ ವೈಟ್ ಆಗಿತ್ತು. ಟ್ರೈಲರ್ ಅಂತ ಬಂದಾಗ ಅಕ್ಕಪಕ್ಕ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರೈಟ್ ಮತ್ತೆ ಲೆಫ್ಟ್ ಸೈಡ್ ಹಿಂದೆ ಏನ್ ನೋಡ್ತಾ ಇರಾ ಫುಲ್ ಡಾರ್ಕ್ ಮಾಡ್ಯಾರ. ಸೊ ಫೋಕಸ್ ಎಲ್ಲ ಸೆಂಟ್ರಲ್ ಇರ್ಲಿ ಅಂತ. ಅಂಡ್ ನೀವು ಲ್ಯಾಂಪ್ ನೋಡ್ಬೋದು, ಅದು ದೀಪ ಏನ್ ಹಚ್ಚಿದ್ದಾರೆ ಅದು ಸ್ಯಾಚುರೇಷನ್ ಲೆವೆಲ್ ಜಾಸ್ತಿ ಮಾಡಿದ್ದಾರೆ. ಹಳೆ ಟ್ರೈಲರ್ ಅಲ್ಲಿ ವೈಟ್ ಇತ್ತು, ಇದರಲ್ಲಿ ಸ್ವಲ್ಪ ರೆಡಿಶ್ ಮೆಜೆಂಟಾ ರೆಡಿಶ್ ಕಾಣಿಸ್ತದೆ. ಇದು ನೆಕ್ಸ್ಟ್ ಕ್ಲಿಪ್ ಏನ್ ನೋಡ್ತಾ ಇರಾ ನೀವು ಟೋಟಲಿ ಟೈಮೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಇದು ಅರ್ಲಿ ಮಾರ್ನಿಂಗ್ ಇಲ್ಲ ಸನ್ಸೆಟ್ ಟೈಮ್ ಇರ್ಬೋದು ಟೀಸರ್ ಅಲ್ಲಿ ಏನಿದೆ. ಬಟ್ ಟ್ರೈಲರ್ ಅಲ್ಲಿ ಜಸ್ಟ್ ಡೇ ಯಾವ್ದೋ ಟೈಮಿಂಗ್ಸ್ ಗೊತ್ತಿಲ್ಲ, ಬಟ್ ಡೇ ಅಲ್ಲಿ ನಡೀತಿದೆ ಅಂತ ಅನ್ಕೋಬಹುದು ನಾವು. ಅಂಡ್ ಇದೆರಡು ಶಾಟ್ ನೀವೇನ್ ನೋಡ್ತಾ ಇರಾ ಲೈಕ್ ಇವರು ಟೀಸರ್ ಅಲ್ಲಿ ಏನ್ ತೋರಿಸಿದ್ದಾರೆ ಅದೇ ಶಾಟ್ ನ ಟ್ರೈಲರ್ ಅಲ್ಲಿ ತೋರಿಸಿಲ್ಲ. ಸೊ ಬಟ್ ಆಂಗಲ್ ಮಾತ್ರ ಸೇಮ್ ಲೋ ಆಂಗಲ್ ಶಾಟ್ ಇದೆ. ಹಿಂದೆ ಮತ್ತೆ ಬಿಲ್ಡಿಂಗ್ಸ್ ಕೂಡ ನೋಡ್ಬೋದು, ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಇದರಲ್ಲಿ ಪಿರಮಿಡ್ ಟೈಪ್ ಇದೆ ಟ್ರಯಾಂಗಲ್, ಅದ್ರಲ್ಲಿ ತುಂಬಾ ಫ್ಲಾಟ್ ಇದೆ ಟೀಸರ್ ಅಲ್ಲಿ. ಅಂಡ್ ಇನ್ನೊಂದು ಶಾಟ್ ಇದೆ ನೋಡ್ಬೋದು ಟ್ರೈಲರ್ ಅಲ್ಲಿ, ಹಿಂದೆ ಬಿಲ್ಡಿಂಗ್ಸ್ ಗಳು ನೋಡ್ಬೋದು ಹೇಗೆ
ಹೇಗಿದೆ ಅಂತ. ಟೋಟಲಿ ಇವರು 3D ಇನ್ಫ್ರಾಸ್ಟ್ರಕ್ಚರ್ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಈ ಶಾಟ್ ಬಂದು ಸ್ವಯಂವರ ನಡಿಬೇಕಾದ್ರೆ ತೆಗ್ದಿರೋ ಶಾಟ್ ಇದು. ಮಿಥಿಲಾ ಫುಲ್ ಬಿಲ್ಡಿಂಗ್ಸ್ ಗಳೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ VFX ಮತ್ತೆ CGI ಯೂಸ್ ಮಾಡಿ. ಅಂಡ್ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಒಂದ್ರಲ್ಲಿ ಸನ್ ಇದೆ, ಒಂದ್ರಲ್ಲಿ ಸನ್ ಇಲ್ಲ, ಫುಲ್ ಟೋಟಲಿ ಟೈಮೇ ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಶಾಟ್ ಅಲ್ಲಿ ನೋಡ್ಬೋದು ರಣವೀರ್ ಕಪೂರ್ ಅವರ ಫೇಸ್ ಮೇಲೆ ನೋಡ್ಬೋದು ಚೇಂಜಸ್. ಆರೆಂಜ್ ಮತ್ತೆ ಎಲ್ಲೋ ಟೀಸರ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಟ್ರೈಲರ್ ಅಲ್ಲಿ ಸ್ವಲ್ಪ ಮೆಜೆಂಟಾ ಆಡ್ ಮಾಡಿದ್ದಾರೆ. ಸೊ ಆರೆಂಜ್ ಮತ್ತೆ ಎಲ್ಲೋ ಕಮ್ಮಿ ಮಾಡಿ ಮೆಜೆಂಟಾ ಆಡ್ ಮಾಡಿದ್ದಾರೆ. ನೆಕ್ಸ್ಟ್ ಈ ರಥ ಮೂವ್ ಆಗ್ತಿರೋ ಶಾಟ್ ನೋಡ್ಬೋದು ನೀವು. ಇದು ಟೀಸರ್ ಅಲ್ಲಿ ಮತ್ತೆ ಟ್ರೈಲರ್ ಅಲ್ಲಿ ಟೋಟಲಿ ಡಿಫ್ರೆಂಟ್ ಇದೆ. ಅಂದ್ರೆ ದೇ ಹ್ಯಾವ್ ಫ್ಲಿಪ್. ಮುಂಚೆ ನೀವು ಟೀಸರ್ ನೋಡಿದಾಗ ಲೆಫ್ಟ್ ಇಂದ ರೈಟ್ ಬರ್ತಿತ್ತು, ಆದ್ರೆ ಇವಾಗ ಟ್ರೈಲರ್ ಅಲ್ಲಿ ನೋಡಿದಾಗ ರೈಟ್ ಇಂದ ಲೆಫ್ಟ್ ಮೂವ್ ಆಗ್ತಿದೆ ರಥ. ಫ್ಲಿಪ್ ಮಾಡ್ಬಿಟ್ಟಿದ್ದಾರೆ ಇದನ್ನ. ಅಂಡ್ ನೀವು ಕಲರ್ ಮೇಲೆ ಫೋಕಸ್ ಮಾಡಿ, ಟೀಸರ್ ಅಲ್ಲಿ ಸ್ವಲ್ಪ ಗೋಲ್ಡನ್ ಎಲ್ಲೋ ಇದೆ, ಬಟ್ ಅದೇ ಟ್ರೈಲರ್ ಅಲ್ಲಿ ನೋಡಿದಾಗ ಸ್ವಲ್ಪ ಬ್ರಾನ್ಸ್ ಕಲರ್ ಇದೆ. ಅಂದ್ರೆ ಈ ಬ್ರೌನಿಶ್ ಬರುತ್ತಲ್ಲ, ಬ್ರಾನ್ಸ್ ಆ ಕಲರ್ ಕಾಣಿಸ್ತಿದೆ. ಅಂಡ್ ಇನ್ನೊಂದು ನೀವು ರಥ ಬ್ಯಾಕ್ ಸೈಡ್ ಏನ್ ನೋಡ್ತಾ ಇರಾ, ಅದರಲ್ಲಿ ಮೂನ್ ಲೈಟ್ ಕಾಣಿಸ್ತಿರ್ಬೋದು, ಅದ್ರ ಇಂಟೆನ್ಸಿಟಿ ಕೂಡ ಕಮ್ಮಿ ಮಾಡಿದ್ದಾರೆ. ಟೀಸರ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಇಂಟೆನ್ಸಿಟಿ, ಇದರಲ್ಲಿ ಅದ್ರ ಇಂಟೆನ್ಸಿಟಿ ಕೂಡ ಕಮ್ಮಿ ಮಾಡಿದ್ದಾರೆ. ದೇ ಆರ್ ಟೇಕಿಂಗ್ ದ ಹೆಲ್ಪ್ ಆಫ್ AI ಅನ್ಸುತ್ತೆ. ಕಲರ್ ಗ್ರೇಡಿಂಗ್ ಇಂಪ್ರೂವ್ ಮಾಡ್ತಾ ಇರಬಹುದು ಅಂತ ನನ್ಗೆ ಅನ್ಸುತ್ತೆ. ಬಟ್ AI ತುಂಬಾ ಕಡೆ ಹೆಲ್ಪ್ ಆಗುತ್ತೆ, ವಿಚ್ ದೇ ಆರ್ ಯೂಸಿಂಗ್. ನೀವು ಈ ನೆಕ್ಸ್ಟ್ ಶಾಟ್ ಏನ್ ನೋಡ್ತಾ ಇರಾ, ದ ಟಾಪ್ ಡೌನ್ ಶಾಟ್, ರಥ ಮೂವ್ ಆಗ್ತಿರೋದು, ಇದ್ರ ಸ್ಯಾಚುರೇಷನ್ ಕಮ್ಮಿ ಮಾಡಿದ್ದಾರೆ. ನೀವು ಟೀಸರ್ ಅಲ್ಲಿ ನೋಡಿದಾಗ ಸ್ವಲ್ಪ ಆರೆಂಜಿಶ್ ಕಾಣಿಸ್ತಿದೆ, ಅದೇ ಟ್ರೈಲರ್ ಅಲ್ಲಿ ಎಲ್ಲೋ ಕಾಣಿಸ್ತಿದೆ, ಅದು ಸ್ಯಾಚುರೇಷನ್ ನ ಕಮ್ಮಿ ಮಾಡಿದ್ದಾರೆ. ಇದೆಲ್ಲ ಸಣ್ಣ ಪುಟ್ಟ ಡೀಟೇಲ್ಸ್ ಇರ್ಬೋದು, ಬಟ್ ಮೇಕರ್ಸ್ ತುಂಬಾನೇ ಫೋಕಸ್ ಮಾಡ್ತಾ ಇದ್ದಾರೆ. ಇವರು ಮುಂಚೆ ಏನ್ ವಿಷನ್ ಇತ್ತು ಗೊತ್ತಿಲ್ಲ, ಬಟ್ ಇವಾಗ ಕಾಂಟ್ರಾಸ್ಟ್ ಕಮ್ಮಿ ಮಾಡೋದಾಗ್ಲಿ ಇದೆಲ್ಲ ತುಂಬಾ ಮಾಡ್ತಾ ಇದ್ದಾರೆ. ಈ ನೆಕ್ಸ್ಟ್ ಶಾಟ್ ಏನ್ ನೋಡ್ತಾ ಇರ ನೀವು, ವನವಾಸಕ್ಕೆ ಹೋಗ್ಬೇಕಾದ್ರೆ ಈ ಹಳೆ ಟೀಸರ್ ಅಲ್ಲಿ ತುಂಬಾ ಡಿಮ್ ಕಾಣಿಸ್ತಿದೆ ಅದು. ಅಂಡ್ ಈ ಹೊಸ ಟ್ರೈಲರ್ ನೋಡ್ಬೋದು, ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ಸಣ್ಣ ಪುಟ್ಟನೇ ಇರ್ಬೋದು, ಬಟ್ ಮೇಕರ್ಸ್ ತುಂಬಾ ಫೋಕಸ್ ಮಾಡಿ ದೇ ಆರ್ ಡೂಯಿಂಗ್ ಸ್ಟಫ್ ವಿಚ್ ಲುಕ್ಸ್ ಗುಡ್. ಮೂನ್ ಲೈಟ್ ಸೋರ್ಸ್ ಏನಿದೆ ರಾಮನ್ ಮೇಲೆ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಿದೆ ಅಂತ. ಮುಂಚೆ ಬೇರ್ಲಿ ಏನು ಕಾಣಿಸ್ತಾನೆ ಇರ್ಲಿಲ್ಲ ಅದು, ಇವಾಗ ಬ್ರೈಟ್ನೆಸ್ ಜಾಸ್ತಿ ಮಾಡಿದ್ದಾರೆ. ಕಲರ್ ಗ್ರೇಡಿಂಗ್ ಅಲ್ಲಿ ತುಂಬಾನೇ ಆಟ ಆಡ್ಬೋದು ಅಂತಾರೆ. ನೋಡ್ತಿರ್ಬೋದು ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಂತ. ಜಸ್ಟ್ ಸಿಂಪಲ್ ಕಲರ್ ಗ್ರೇಡಿಂಗ್ ಅಷ್ಟೇ ಆ ಸೀನ್ ನ ಯಾವ ತರ ಚೇಂಜ್ ಮಾಡುತ್ತೆ ಅನ್ನೋದು. ಅಷ್ಟೆಲ್ಲ ವಿಜುವಲ್ಸ್ ಅಷ್ಟೆಲ್ಲ ಚೆನ್ನಾಗಿ ಶೂಟ್ ಮಾಡಿ ಲಾಸ್ಟ್ ಅಲ್ಲಿ ಕಲರ್ ಗ್ರೇಡ್ ಚೆನ್ನಾಗಿಲ್ಲ ಅಂದ್ರೆ ಆ ಸೀನೇ ಬಿದೋಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮುಂಚೆ ಮೇಕರ್ಸ್ ಈ ಮೂಡಿ ಸೀನ್ಸ್ ಏನ್ ಬರುತ್ತೆ ಅದನ್ನ ತುಂಬಾ ಡಾರ್ಕ್ ಕಾಂಟ್ರಾಸ್ಟ್ ಜಾಸ್ತಿ ಮಾಡಿ ತೋರಿಸ್ತಿದ್ರು, ಬಟ್ ಇವಾಗ ದೇ ಹ್ಯಾವ್ ಸ್ಲೋಲಿ ಸ್ಟೆಪಿಂಗ್ ಡೌನ್ ಅನ್ಸುತ್ತೆ. ನೆಕ್ಸ್ಟ್ ಈ ಶಾರ್ಟ್ ಏನ್ ಬರ್ತಿದೆ ಪುಷ್ಪಕ ವಿಮಾನ, ಅದು ನೀವು ನೋಡ್ಬೋದು ಯೆಲ್ಲೋಯಿಶ್ ಆರೆಂಜ್ ಏನಿತ್ತು ಟಿಂಟ್, ಅದರಿಂದ ಸೀದಾ ಬ್ಲೂ ಟಿಂಟ್ ಬಂದ್ಬಿಟ್ಟಿದ್ದಾರೆ. ಸೊ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ನೋಡ್ಬೋದು. ಮುಂಚೆ ತುಂಬಾ ಡಾರ್ಕ್ ಕಾಣಿಸ್ತಿತ್ತು ಅದು, ಬಟ್ ಇವಾಗ ಬ್ಯಾಕ್ ಗ್ರೌಂಡ್ ನೋಡ್ಬೋದು ನೀವು ಬ್ಲೂ ಬಂದಿದ್ದಾರೆ. ಸೊ ಆ ಕಾಂಟ್ರಾಸ್ಟ್ ಕಮ್ಮಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಕ್ಲೋಸ್ ಅಪ್ ಶಾಟ್ ಅಲ್ಲೂ ನೋಡ್ಬೋದು ನೀವು ಈ ಸೀನ್ ಹೆಂಗ್ ಕಾಣಿಸುತ್ತೆ ಅಂದ್ರೆ ಟೋಟಲ್ ಟೈಮೇ ಚೇಂಜ್. ಕ್ಲೌಡ್ಸ್ ಏನಿದೆ ಫಾರ್ಮೇಶನ್ ಎಲ್ಲ ಅಲ್ಲಲ್ಲೇ ಇದೆ, ಬಟ್ ಆ ಟೈಮ್ ಏನಿದೆ ಈ ಅರ್ಲಿ ಮಾರ್ನಿಂಗ್ ಇಲ್ಲ ಸನ್ಸೆಟ್ ಗೋಲ್ಡನ್ ಅವರ್ಸ್ ಏನಿದೆ ಅದರಿಂದ ನಾರ್ಮಲ್ ಟೈಮ್ ಅಲ್ಲಿ ಪುಷ್ಪಕ ವಿಮಾನ ಹೋಗ್ತಿದೆ ಅಂತ ತೋರಿಸ್ತಾರೆ ಟ್ರೈಲರ್ ಅಲ್ಲಿ. ಬಟ್ ಟೀಸರ್ ಅಂತ ಬಂದಾಗ ಇಟ್ ವಾಸ್ ಎವ್ರಿಥಿಂಗ್ ವಾಸ್ ಇನ್ ಗೋಲ್ಡನ್ ಅವರ್ಸ್ ಅಲ್ಲಿ ಏನಿತ್ತು ಅಲ್ಲೇ ಅದೇ ಟೈಮಿಂಗ್ಸ್ ಅಲ್ಲಿ ಶೂಟ್ ಮಾಡಿದ್ದಾರೆ ಅನ್ನೋ ತರ ತೋರಿಸಿದ್ರು ಎಲ್ಲಾ ಶಾರ್ಟ್ಸ್. ನೆಕ್ಸ್ಟ್ ಸೀನ್ ನೋಡ್ತಾ ಇರ್ಬೋದು ನೀವು, ಪರಶುರಾಮನ ಮೀಟ್ ಮಾಡೋ ಸೀನ್ ಇದು. ಟೀಸರ್ಗೂ ಟ್ರೈಲರ್ಗೂ ತುಂಬಾ ವ್ಯತ್ಯಾಸ ಇದೆ. ಚೇಂಜಸ್ ನೀವು ನೋಡ್ತಾ ಇರ್ಬೋದು. ಹಿಂದೆ ಮೌಂಟೇನ್ಸ್ ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡಿದಾಗೆ ಗೊತ್ತಾಗುತ್ತೆ. ಟೀಸರ್ ಅಲ್ಲಿ ಮೌಂಟೇನ್ಸ್ ದೊಡ್ಡದಾಗಿ ಕಾಣಿಸುತ್ತೆ, ಟ್ರೈಲರ್ ಅಲ್ಲಿ ಆ ಮೌಂಟೇನ್ಸ್ ನ ರೆಡ್ಯೂಸ್ ಮಾಡಿದ್ದಾರೆ, ಚಿಕ್ಕದ್ ಮಾಡಿದ್ದಾರೆ. ಅಂಡ್ ಲೈಟಿಂಗ್ಸ್ ಅಲ್ಲೂ ತುಂಬಾ ಚೇಂಜಸ್ ಆಗಿದೆ, ಕಾಂಟ್ರಾಸ್ಟ್ ಕಮ್ಮಿ ಮಾಡಿದ್ದಾರೆ. ಅಂಡ್ ರಣವೀರ್ ಕಪೂರ್ ಅವರ ಮುಖದ ಮೇಲೆ ನೋಡ್ಬೋದು ನೀವು ಸ್ವಲ್ಪ ಮೆಜೆಂಟಾ ಕಲರ್ ಕಾಣಿಸ್ತಿದೆ. ಮುಂಚೆ ಟೀಸರ್ ಅಲ್ಲಿ ತುಂಬಾ ಡಾರ್ಕ್ ಕಾಣಿಸ್ತಿದೆ, ಅಂದ್ರೆ ಫುಲ್ಲು ಡಾರ್ಕ್, ಅವ್ರ ಮುಖಾನೇ ಕಾಣಿಸ್ತಿರಲಿಲ್ಲ ಆತರ ಇತ್ತು. ಬಟ್ ಇವಾಗ ನೋಡ್ತಾ ಇರ್ಬೋದು ಅವ್ರ ಸ್ಕಿನ್ ಟೋನು ಲೈಕ್ ಕಾಣಿಸ್ತಿದೆ, ಅವ್ರ ಸ್ಕಿನ್ ಟೋನ್ ಮೆಜೆಂಟಾ ಸ್ಕಿನ್ ಟೋನ್ ಆಡ್ ಆಗಿದೆ. ಅಂಡ್ ಟೀಸರ್ ಅಲ್ಲಿ ಇರೋ ಶಾಟ್ ಆ ಆಕ್ಸ್ ಕೆಳಗಿಟ್ಟಾಗ ಆ ಡಸ್ಟ್ ಫಾರ್ಮ್ ಏನಾಗುತ್ತೆ ಅದು ತುಂಬಾ ಆರ್ಟಿಫಿಷಿಯಲ್ ಅನ್ನಿಸ್ತಿತ್ತು. ಸೊ ನೀವು ಟ್ರೈಲರ್ ಅಲ್ಲಿ ಬಂದಾಗ ಆ ನ್ಯಾಚುರಲ್ ಆಗಿ ಕಾಣಿಸೋ ತರ ಮಾಡಿದ್ದಾರೆ. ನೀವು ನೋಡ್ಬೋದು ಎಷ್ಟು ಡಿಫ್ರೆಂಟ್ ಇದೆ ಅಂತ ಟೀಸರ್ಗೂ ಟ್ರೈಲರ್ಗೂ. ಅಂಡ್ ನೆಕ್ಸ್ಟ್ ಶಾಟ್ ಬರೋಣ. ಈ ಶಾಟ್ ಅಲ್ಲಿ ನೀವು ಮುಂಚೆ ಟೀಸರ್ ಅಲ್ಲಿ ನೋಡಿದಾಗ ಕೂದಲು ಫುಲ್ಲು ಟ್ಯಾಗಿ ಆಗಿತ್ತು, ಏನು ಮೂವ್ಮೆಂಟ್ಸ್ ಇರಲಿಲ್ಲ. ದೆನ್ ಇಲ್ಲಿ ನೋಡ್ಬೋದು ಅದ್ರ ಮುಂದೆಗಡೆ ಏನಾಗುತ್ತೆ ಆ ಶಾಟ್ ನ ತೋರಿಸ್ತಾ ಇದ್ದಾರೆ. ರಣವೀರ್ ಕಪೂರ್ ಅವರ ಕೂದಲು ಇಟ್ಸ್ ಮೂವಿಂಗ್. ಅದೇ ಹಳೆ ಶಾಟ್ ತೆಗೆದು ನೋಡಿದಾಗ ಅದು ತುಂಬಾ ಲೈಕ್ ಇಟ್ ವಾಸ್ ಸ್ಟಕ್, ಏನು ಮೂವ್ಮೆಂಟ್ ಇರಲಿಲ್ಲ ಕೂದಲಲ್ಲಿ. ಸೊ ಇದು ತುಂಬಾ ಜನ ನೋಟಿಸ್ ಮಾಡಿ ಹೇಳ್ತಿದ್ರು ಏನಿದು ಹಿಂದೆ ಅಷ್ಟು ಜೋರಾಗಿ ಬಿರುಗಾಳಿ ಬೀಳಿಸ್ತಿದ್ರು, ಕೂದಲು ಏನು ಒಂದ್ ಸ್ವಲ್ಪ ಮೂವ್ಮೆಂಟ್ ಇಲ್ಲ ಕೂದಲು ಅಂತ. ಬಟ್ ಈ ಶಾಟ್ ಅದ್ರ ಮುಂದೆ ಶಾಟ್ ಅಲ್ಲಿ ನೋಡ್ಬೋದು ಇವರು CGI ಯೂಸ್ ಮಾಡಿ ದೇ ಹ್ಯಾವ್ ಡನ್ ದಿಸ್, ಅಥವಾ ಇವ್ರು ಬೇರೆ ಶಾಟ್ ಅಲ್ಲಿ ಫ್ಯಾನ್ಸ್ ಯೂಸ್ ಮಾಡಿ ಹಿಂದೆಗಡೆ ಕೂದಲು ಮೂವ್ಮೆಂಟ್ ಇರೋ ಶಾಟ್ ಹಾಕಿಯಾರ. ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್, ನೋಡೋಣ ಏನಾಗುತ್ತೆ ಅಂತ ಅಲ್ಲಿ. ಬಟ್ ಚೇಂಜಸ್ ಅಂತೂ ಮಾಡ್ತಾ ಇದಾರೆ ಮೇಕರ್ಸ್ ಅಂಡ್ ದೇ ಆರ್ ಲಿಸ್ನಿಂಗ್ ವಾಟ್ ಪೀಪಲ್ ಆರ್ ಸೇಯಿಂಗ್. ಶಾರ್ಟ್ ಬರೋಣ. ಅಂಡ್ ಮೇನ್ಲಿ ಈ ಡಿಮನ್ಸ್ ಬಂದಾಗ, ಈ ರಾಕ್ಷಸರು ಬಂದಾಗ ತುಂಬಾ ಹಾಲಿವುಡ್ ಸ್ಟೈಲ್ ಅಲ್ಲಿ ಹೋಗ್ಬಿಟ್ಟಿದ್ರು ಇವರು. ಆ ರಾಕ್ಷಸರನ್ನ ಹಾಲಿವುಡ್ ಸ್ಟೈಲ್ಗೆ ಯಾವ ತರ ಬೇಕು ಆ ತರ ಮ್ಯಾಚ್ ಮಾಡಿ 3D ಅಲ್ಲಿ ಮಾಡಿದ್ರು. ಅದು ತುಂಬಾ ಬ್ಯಾಕ್ ಲ್ಯಾಶಸ್ ಗಳು ಸಿಕ್ತು. ಏನಕ್ಕೆ ಈ ತರ
ತರ ಮಾಡ್ತಾ ಇರಾ ಅಂತ. ದೆನ್ ಇವಾಗ ನೀವು ನೋಡ್ಬೋದು ಡಿಫ್ರೆನ್ಸ್. ರಾಕ್ಷಸರು ಕೂಡ ಸ್ವಲ್ಪ ವಿಭೂತಿ ಎಲ್ಲ ಹಾಕಿ ಸ್ವಲ್ಪ ಇಂಡಿಯನ್ ಟಚ್ ಕೊಟ್ಟಿದ್ದಾರೆ. ಅಂಡ್ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನೋಡ್ತಾ ಇರಾ ಅದೇ ಫಾರೆಸ್ಟ್. ಇದ್ರಲ್ಲೂ ಅಷ್ಟೇ ಫುಲ್ ಗೋಲ್ಡನ್ ಆರೆಂಜ್ ಯೆಲ್ಲೋಯಿಶ್ ಟಿಂಟ್ ಅಲ್ಲಿ ಕಾಣಿಸ್ತಿದೆ ಟೀಸರ್ ಅಲ್ಲಿ. ಅಂಡ್ ಪ್ರೆಸೆಂಟ್ ಏನ್ ನೋಡ್ತಾ ಇರಾ ಇಟ್ಸ್ ನ್ಯಾಚುರಲ್, ಲುಕಿಂಗ್ ನ್ಯಾಚುರಲ್, ಅಂದ್ರೆ ನಾರ್ಮಲ್ ಒಂದು ಪ್ರೆಸೆಂಟ್ ಡೇ ಅಲ್ಲಿ ನಡೀತಿದೆ ಅನ್ನೋ ತರ ಕಾಣಿಸ್ತಿದೆ. ಅಂಡ್ ಇನ್ನು ಮೂವಿ ರಿಲೀಸ್ ಆಗಕ್ಕೆ 3 months ಇದೆ. ವರ್ಕ್ ಇನ್ನು ಪ್ರೋಗ್ರೆಸಿಂಗ್ ಅಲ್ಲಿ ಇದೆ. ಅಂಡ್ ಮೇಕರ್ಸ್ ಅಂತೂ ಎವ್ರಿ ಡೇ ಚೇಂಜಸ್ ಮಾಡ್ತಾನೆ ಇರ್ತಾರೆ. ಮೂವಿ ರಿಲೀಸ್ ಆಗೋವರೆಗೂ ನಾವು ತುಂಬಾ ಚೇಂಜಸ್ ನೋಡ್ಬೋದು ಇನ್ನು. ದೆನ್ ಸೆಕೆಂಡ್ ಪಾರ್ಟ್ ಗೆ ಮೂವಿ ರಿಲೀಸ್ ಆದ್ಮೇಲೆ ತುಂಬಾ ಫೀಡ್ಬ್ಯಾಕ್ಸ್ ಬರುತ್ತೆ. ಅಂಡ್ ಅದನ್ನೆಲ್ಲ ತಗೊಂಡು ಸೆಕೆಂಡ್ ಪಾರ್ಟ್ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ನಾವು ಥಿಯೇಟರ್ ಅಲ್ಲಿ ನೋಡಿದಾಗ ವಿ ಮೈಟ್ ಹ್ಯಾವ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ಇಲ್ಲಿ ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತಾ ಇದೀವಿ ನಮ್ಗೆ ಇದೆಲ್ಲ ಈ ತರ ಕಾಣಿಸ್ತಿರ್ಬೋದು. ಬಟ್ ಮೇಕರ್ಸ್ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿರ್ತಾರೆ ಇದಾಗ್ಲೇ. ದೇ ಹ್ಯಾವ್ ಮೋರ್ ಎಕ್ಸ್ಪೀರಿಯನ್ಸ್ ದೆನ್ ಅಸ್. ಅವ್ರಿಗೆ ಗೊತ್ತು ಏನ್ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ. ಅಂಡ್ ದೇ ವಿಲ್ ಡೂ ವಾಟ್ ಈಸ್ ಬೆಸ್ಟ್. ಅವ್ರೆಲ್ಲ ತರ ಟ್ರೈ ಮಾಡಿ ನೋಡಿರ್ತಾರೆ. ಅವ್ರಿಗೆ ಯಾವ್ದು ಬೆಸ್ಟ್ ಅನ್ಸಿರುತ್ತೆ ಅದನ್ನ ಅಪ್ಲೈ ಮಾಡಿರ್ತಾರೆ. ಜನ ಇವಾಗ ಹೆಂಗಾಗ್ಯಾರ ಅಂದ್ರೆ ಅವರೇ ಎಡಿಟರ್ಗಳು, ಅವರೇ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರ್, ಅವರೇ ಕುತ್ಕೊಂಡು ಅವರೇ ಎಡಿಟ್ ಮಾಡ್ತಾ ಇದ್ದಾರೆ, ಅವರೇ ಕಲರ್ ಗ್ರೇಡ್ ಮಾಡ್ತಾ ಇದ್ದಾರೆ ಅನ್ನೋ ರೇಜ್ಗೆ. ಇದು ಸರಿಗಿದೆ, ಇದು ಸರಿಗಿಲ್ಲ, ಇದು ಹಿಂಗಿದೆ, ಅದು ಹಂಗಿದೆ. ನಾನು ಅದನ್ನೇ ಮಾಡ್ತಾ ಏನಿಲ್ಲ ಅಂತಲ್ಲ, ಬಟ್ ನಾನು ಅವರಷ್ಟು ಲೈಕ್ ಅಷ್ಟು ಕೆಟ್ಟದಾಗೆ ಹಿಂಗ್ ಮಾಡ್ಬಿಟ್ಟಿದ್ದಾರೆ. ಏನೋ ಮಾಡೇ ಇಲ್ಲ, ಮೂವಿನೇ ಫ್ಲಾಪು, 4,000 ಕೋಟಿ ಏನ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ, ಈ ತರ ಮಾತಾಡ್ತಿಲ್ಲ. ಸಿ ಆ 4,000 ಕೋಟಿ ಬಗ್ಗೆ ಜನ ಏನ್ ಮಾತಾಡ್ತಾ ಇದಾರೆ, ಫುಲ್ CGI VFX ಕಲರ್ ಗ್ರೇಡಿಂಗ್ ಗೆ ಹಾಕಿಲ್ಲ ಅವರು. ಹಿಂದೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾ ಇದಾರೆ, ದೆನ್ ಆರ್ಟಿಸ್ಟ್ ಗಳಿದ್ದಾರೆ, ಅವ್ರಿಗೆಲ್ಲ ಪೇಮೆಂಟ್ ಹೋಗ್ಬೇಕು. ಅಂಡ್ ಆ 4,000 ಕೋಟಿ 2 ಪಾರ್ಟಲ್ಲಿ ಡಿವೈಡ್ ಆಗಿರುತ್ತೆ. CGI VFX ಫ್ರೇಮ್ ಬೈ ಫ್ರೇಮ್ ಹೋಗುತ್ತೆ, ತುಂಬಾ ದುಡ್ಡು ಖರ್ಚಾಗುತ್ತೆ, ಇಲ್ಲ ಅಂತ ಹೇಳಲ್ಲ. ಒಂದು ಸೆಕೆಂಡ್ಗೆ 24 ಫ್ರೇಮ್ಸ್ ಬರುತ್ತೆ ಮೂವಿಗಳಲ್ಲಿ. ಸೊ ಒಂದೊಂದು ಫ್ರೇಮ್ ಅವ್ರು ಇಟ್ಟು CGI ಮಾಡಬೇಕಾಗುತ್ತೆ. ತುಂಬಾ ಕಷ್ಟದ ಕೆಲಸ. ಅಂಡ್ ಇಟ್ ಟೇಕ್ಸ್ ಲಾಟ್ ಆಫ್ ಮನಿ ಮ್ಯಾನ್. ಸುಮ್ಮನೆ ಎಲ್ಲ CGI VFX ಅಂತ ಬಂದಾಗ, ನೀವು ಇಲ್ಲಿ ನಮ್ಮ ಇಂಡಿಯನ್ ಮೂವೀಸ್ ಬಂದಾಗ ತುಂಬಾ ಜನ ಬಂದ್ಬಿಡ್ತೀರಾ CGI ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ರೀಸೆಂಟ್ ಆಗಿ ಅವೆಂಜರ್ಸ್ ಡೂಮ್ಸ್ಡೇ ಬಂತು, ಅದ್ರಲ್ಲಿ ಎಷ್ಟು ಮಿಸ್ಟೇಕ್ಸ್ ಗಳಿದೆ ಯಾರನ್ನ ನೋಟಿಸ್ ಮಾಡ್ತಾ ಇರಲ್ಲ. ಬಿಕಾಸ್ ಅದು ಒಂದು ಹಾಲಿವುಡ್ ಮೂವಿ. ಹಾಲಿವುಡ್ ಸ್ಟಫ್ ಬಂದಾಗ ಎಲ್ಲ ಆಕಾಶದಲ್ಲಿ ಎಲ್ಲ ಆಡ್ತಿರ್ತೀರಾ. ನಮ್ಮ ಇಂಡಿಯನ್ ಸ್ಟಫ್ ಅಂತ ಬಂದಾಗ ನೋ ಬಡಿ ವಿಲ್ ಕಮ್ ಅಂಡ್ ಅಪ್ರಿಶಿಯೇಟ್. ಯಾರು ಬಂದು ಅಪ್ರಿಶಿಯೇಟ್ ಮಾಡಲ್ಲ ಮೂವಿನ. ಸುಮ್ಮನೆ ಇಲ್ಲಿದೆ ಅಲ್ಲಿದೆ ಎಲ್ಲರೂ ಬರೀ ತಪ್ಪು ಕಣ್ಣಿಡಿಯೋದ್ರಲ್ಲೇ ಕಾಯ್ತಿರ್ತೀರಾ. ನೋ ಬಡಿ ಈಸ್ ಅಪ್ರಿಶಿಯೇಟಿಂಗ್. ಇದು ಸರಿ ಇಲ್ಲ, ಇವ್ರು ಸರಿ ಕಾಣಿಸ್ತಿಲ್ಲ, ಇಲ್ಲಿ ತಪ್ಪಿದೆ, ಅಲ್ಲಿ ತಪ್ಪಿದೆ. ಅದ್ರ ಬದಲು ಏನ್ ಸರಿ ಮಾಡ್ಬೋದು ಅಂತ ಒಬ್ಬನು ಬಂದು ಮುಂದೆ ಹೇಳ್ತಿಲ್ಲ. ಲೈಕ್ ನೋಡೋಣ, ಮೂವಿ ರಿಲೀಸ್ ಆಗಕ್ಕೆ ಇನ್ನೂ 3 months ಇದೆ. ಮೇಕರ್ಸ್ ಅದನ್ನ ಇನ್ನೂ ಪಾಲಿಶ್ ಮಾಡ್ತಾನೆ ಇರ್ತಾರೆ. ಅಂಡ್ ಫೈನಲ್ ಟಚ್ ಕೊಟ್ಟಾದ್ಮೇಲೆ ಥಿಯೇಟರ್ ಅಲ್ಲಿ ಹೆಂಗ್ ಕಾಣಿಸುತ್ತೆ ವಿ ವಿಲ್ ವಿಟ್ನೆಸ್, ಅಲ್ಲೇ ನೋಡ್ಬೋದು ದೀಪಾವಳಿಗೆ. ಅಂಡ್ ನನ್ನ ಕಡೆಯಿಂದ ಐ ಹ್ಯಾವ್ ನಥಿಂಗ್ ಟು ಸೇ ಅಬೌಟ್ ದ ಟೀಮ್. ಅವ್ರೇನು ತಗೊಂಡ್ಬರ್ತಾರೆ ನೋಡೋಣ. ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಇಟ್. ಯಾರು ಮಾಡದಿರೋ ಕೆಲಸ ಇವ್ರು ಮಾಡ್ತಾ ಇದಾರೆ. ಮುಂಚೆ ಇದೇ ತರ ಒಂದು ಮೂವಿ ಬಂದಿತ್ತು, ಅಷ್ಟು ಕೆಟ್ಟದಾಗಿ ಏನು ಮಾಡಿಲ್ಲ ಇವರು. ದೇ ಹ್ಯಾವ್ ಡನ್ ಬೆಟರ್. ಬಟ್ ರಿಯಲ್ ಪ್ಲೇಸಸ್ ಅಲ್ಲಿ ಶೂಟ್ ಮಾಡಿಲ್ಲ, ಒಪ್ಕೋತೀನಿ. ರಿಯಲ್ ಪ್ಲೇಸಸ್ ಶೂಟ್ ಮಾಡ್ಬೇಕಂದ್ರೆ 4,000 ಹೋಗಿ ಇನ್ನೂ ಡಬಲ್ ಆಗುತ್ತೆ ಅಂತ. ಲೊಕೇಶನ್ಸ್ ಗಳು ಹುಡುಕ್ಬೇಕು, ಟೆಕ್ನಿಷಿಯನ್ಸ್, ಲೈಟ್ಸ್, ಕ್ಯಾಮ್ರಾ ಅಲ್ಲಿ ಹೋಗ್ಬೇಕಾಗತ್ತೆ. 1-2 ಖರ್ಚಾಗತ್ತೆ. ಜನರು ಇದನ್ನೆಲ್ಲ ಯೋಚನೆ ಮಾಡಬೇಕು. ಏನು ಯೋಚನೆ ಮಾಡಲ್ಲ, ಸುಮ್ಮನೆ ಬಂದಿದ್ದು ಮಾತಾಡ್ತಿರೋದು. ಸೊ ಈ ವಿಡಿಯೋ ನೀವೇ ನೋಡಿದೀರಾ ಎಷ್ಟೆಲ್ಲ ಚೇಂಜಸ್, ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ಫಿಲಮ್ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸ್ಟೇ ಸೇಫ್. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್. Favorite color money green. Paper. I've been on my grind since I was in the 7th